ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರು, ಅವಳಿಗಿನ್ನೇನು ಹೊಟ್ಟೆ ನೋವು ಶುರು ಆಗತ್ತೆ. ವಿಲ 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 ಅಂತ ಒದ್ದಾಡ್ತಾಳು ನೋಡು. ನೋಡ್ಬೇಕು ನಾನು ಕಾಯ್ತಾ ಇದ್ದೀನಿ ಕಣೆ. ನನ್ ಪ್ರಾಣ ಹೋದಂಗ ಆಗ್ತಿದೆ ಕಣೆ ಮಲ್ಲೆ. ಮಲ್ಲೆ, ಅಭಿಗೆ ಅಂತ ಮದ್ದು ಹಾಕಿ ಮಾಡಿ ಜ್ಯೂಸು ನಾನ್ ಕುಡ್ದ್ಬಿಟ್ನೇನೆ. ಫೋನ್ ಮಾಡೆ ಬೇಗ. ಹಲೋ ಡಾಕ್ಟ್ರೆ, ನಮ್ಮ ಅಮ್ಮೋರು ಅಬೋಷನ್ ಆಗ್ಲಿ ಅಂತ ಹಾಕಿರ್ತಾರಲ್ಲ ಟ್ಯಾಬ್ಲೆಟ್, ಆ ಜ್ಯೂಸ್ ನ ಕುಡ್ದಿರ್ ಮಾರ್ರಿ ಅವರು. ಎಂತ ಮಾಡ್ಕ? ಹೌದಾ? ಅಯ್ಯೋ ಸರಿ ಸರಿ, ಆಯ್ತಾಯ್ತು, ಹಂಗೆ ಮಾಡ್ತೇನೆ. ಅಯ್ಯೋ ಏನಂದ್ರೆ? ಅಯ್ಯೋ ಅಮ್ಮೋರೆ, 15 ದಿನ ಉಂಬುಕಿಲ್ಲ ಅಂಬ್ರೆ. ನೀರಾಹಾರ ಪದ್ಧತಿ ಮಾಡ್ಕಂಬ್ರು. ಟ್ಯಾಬ್ಲೆಟ್ ಹೇಳಿರೆ ಹೊಟ್ಟಿ ನೋವು ಜಾಸ್ತಿ ಯಾರೇ ಹಾಸ್ಪಿಟ್ಲಿಗೆ ಬರ್ಕಂಬ್ರು. ನಾನು ಈ ಪಟ್ಟ ಟ್ಯಾಬ್ಲೆಟ್ ತಗೋಬತ್ಯಾಕ? ತಗೊಂಬರ್ರಿ ಹೋಗು. ಅಯ್ಯೋ ಶಿವಗಾಮಿ, ಶಿವಗಾಮಿ. ಬಾ. ಅಶೋಕ್, ಏನ್ ವಿಷಯ? ಏನಿಲ್ಲ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ನಿಂಗೇನಾದರೂ ರಾಕಿ ಫೋನ್ ಮಾಡಿದ್ನಾ? ಇವತ್ತೇನು ಫೋನ್ ಮಾಡಿಲ್ವಲ್ಲ, ಯಾಕೆ? ಅವನಿಗೆ ಈ ಬಸವರಾಜ್ ಅಡ್ಗೆ ಇದಾನಲ್ಲ, ನಮಗೆ 750 ಕೋಟಿ ಮೋಸ ಮಾಡಿದ್ನಲ್ಲ, ಅವನ್ನ ಟ್ರ್ಯಾಕ್ ಮಾಡೋ ಕೆಲಸ ಒಪ್ಸುತ್ತೆ. ಹುಡುಗರು ಸಖತ್ತಾಗೆ ವರ್ಕ್ ಮಾಡಿದ್ದಾರೆ. ನೈಜೀರಿಯಲ್ಲಿದ್ದವನ್ನ ಬ್ಲ್ಯಾಕ್ ಮೇಲ್ ಮಾಡಿ ಇಂಡಿಯಾ ಕರೆಸಿದ್ದಾರೆ. ಅವನ್ನ ಕಿಡ್ನಾಪ್ ಮಾಡಿ ಗೋಡನಲ್ಲಿ ಇಟ್ಟಿದ್ದಾರೆ. ಹೋಗಿ ನೋಡ್ಕೊಂಬರ್ತೀನಿ. ಸರಿ, ಬರ್ತೀನಿ. ಅಶೋಕ್, ಈಗ ಹೋಗ್ಲೇಬೇಕಾ? ಅಲ್ಲ, ಮತ್ತಿನ್ನೇನು ಮಾಡು ಅಂತೀಯ? ನೋಡಿ, ಈಗ ಎಲ್ರ ಕಣ್ಣು ನಮ್ಮ ಮೇಲೆ ಇರುತ್ತೆ. ಅದಕ್ಕೆ ನೀವು ಡೈರೆಕ್ಟ್ ಆಗಿ ಇದ್ರಲ್ಲಿ ಇನ್ವಾಲ್ವ್ ಆಗಕ್ ಹೋಗ್ಬೇಡಿ. ಹೇಗಿದ್ರು ರಾಕಿಗೆ ಒಪ್ಸಿದೀರ ಅಲ್ವಾ? ರಾಕಿ ನೋಡ್ಕೋತಾನೆ. ಎಲ್ಲ ಮುಗ್ದಾದ್ಮೇಲೆ ನನಗ್ ಕಾಲ್ ಮಾಡು ಅಂತ ಹೇಳಿ ಅವನೆಲ್ಲ ಅಪ್ಡೇಟ್ಸು ಕೊಡ್ತಾನೆ. ಅಪ್ಡೇಟ್ ಏನೋ ಕೊಡ್ತಾರೆ ಸರಿ, ಆದ್ರೆ ನಾನು ಹೋಗಿ ಮುಂದೆ. ಬೇಡ ಅಶೋಕ್, ರಾಕಿ ಎಲ್ಲ ಮೇಂಟೈನ್ ಮಾಡ್ಕೋತಾನೆ. ಸರಿ ಆಯ್ತು, ಹಾಗೆ ಮಾಡ್ತೀನಿ. ಅಯ್ಯಪ್ಪ, ಅಯ್ಯೋ ದೇವ್ರೆ, ಹೊಟ್ಟೆ ನೋಯ್ತಿದೆ ಕಣೆ ಮಲ್ಲಿ ನಂಗೆ. ಅಲಮೋರೆ, ಮಾತ್ರೆ ಕೊಟ್ಟಿನಲ್ಲ, ತಿಂದ್ರು ಸರಿಯಾ ಇಲ್ಲ? ಅಯ್ಯೋ ಇಲ್ಲ ಕಣೆ, ಯಾರೋ ಕತ್ತಿ ಹಿಡಿದು ಚುಚ್ಚಿದಂಗ ಆಗ್ತಿದೆ ನನಗೆ. ಅಮ್ಮೋರೆ, ನಿಂಬೆಹಣ್ಣಿನ ಜ್ಯೂಸ್ ಕೊಡ್ದಾ? ಬೇಡ. ಆಪಲ್ ಜ್ಯೂಸ್ ಕೊಡ್ದಾ? ಬೇಡ. ಮೂಸಂಬಿ ಜ್ಯೂಸ್ ಕೊಡ್ದಾ? ಅಯ್ಯೋ ಬೇಡ ಕಣೆ. ಅಯ್ಯೋ ಗಾಳಿ ಕುಡಿದ್ರು ವಾಂತಿ ಬರೋ ತರ ಅನಿಸ್ತಿದೆ ಕಣೆ ನನಗೆ. ಅಯ್ಯೋ, ನಾನ್ ನುಂಗಿರೋ ಮಾತ್ರೆ ಇಲ್ಲ ಆಚೆ ಬರೋದು ಅಂತ ಅನಿಸ್ತಿದೆ ಇವಾಗ. ಮಲ್ಲಿ, ಸಂಬಂಧಿಕರಿಗೆಲ್ಲ ಫೋನ್ ಮಾಡ್ಬಿಟ್ಟು ಹೇಳ್ಬಿಡೆ, ಸಂಜೆವರೆಗೂ ನಾನು ಉಳಿಯಲ್ಲ ಅನ್ಸತ್ತೆ. ಅಮ್ಮ ಅಮ್ಮ ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ಅದೇ ಏ ಮಲ್ಲೆ, ಏನಾಯ್ತ ಅಮ್ಮಂಗೆ? ಅಯ್ಯೋ, ಅಮ್ಮೋರ್ ಹೊಟ್ಟೆ ಒಳಗೆ ಕತ್ತಿ ತಗೋ ಚುದ್ದಾಗ ಆತಿತ್ತಂಬ್ರೆ. ಏಯ್, ಅದೇನ್ ಅರ್ಥ ಆಗೋ ತರ ಹೇಳೆ. ಅದೆಂತ ಐತಂದ್ರೆ, ಇಷ್ಟ ಆಯ್ತು ಗಾಣಿ. ಏನಾದ್ರೂ ಕ್ರಿಮಿನಲ್ ಕೆಲಸ ಮಾಡ್ಬೇಕಾದ್ರೆ ಪ್ಲಾನ್ ಮಾಡಿ ಸರಿಯಾಗಿ ಮಾಡ್ಬೇಕು, ಇಲ್ಲ ಅಂದ್ರೆ ಇದೇ ತರ ಆಗೋದು. ಏಯ್, ಆಯ್ತು ಕಣೋ, ಈಗೇನು ಬೈತಾನೆ ಇರ್ತೀಯಾ, ಏನಾದ್ರೂ ಮಾಡ್ತೀಯಾ? ಮಲ್ಲೆ, ಸರಿ ಆಯ್ತು, ರೆಡಿ ಆಗು, ಹಾಸ್ಪಿಟ್ಲಿಗೆ ಹೋಗೋಣ. ಅಲ್ಲೋ, ನಾವೇನು ಮದುವೆ ರಿಸೆಪ್ಷನ್ಗೆ ಹೋಗ್ತಿದೀವೇನೋ ರೆಡಿ ಆಗಕ್ಕೆ. ಸರಿ ಬಾ ಹೋಗೋಣ. ಮಲೆ
ಮನೆ ಕಡೆ ಹುಷಾರು. ಅಡ್ಡಿಲ್ಲ. ಅಭಿರಾಮಿಯಲ್ಲಿ ಅವರು ಟೆರೆಸ್ ಹಂಗಿದ್ರೆ. ಸರಿ, ಅಭಿರಾಮಿಗೆ ವಿಷಯ ಗೊತ್ತಾಗ್ಬಾರ್ದು. ಹುಷಾರು. ನಾ ಕಣ್ಕಂತೆ. ಅಮ್ಮ ಬಾಮ ಹೋಗೋಣ. ಲೆಮಲ್ಲಿ ನೀನು ಬಾರೆ ಜೊತೆಗೆ ನಂಗ್ ಭಯ ಆಗ್ತಿದೆ ಕಣೆ. ಅಮ್ಮ ಅಯ್ಯೋ ನಾನು ಇಲ್ವೇನಮ್ಮ, ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಅವಳು ಮನೇಲೇ ಇರ್ಲಿ. ಮಲಿ ಮನೆ ಕಡೆ ಹುಷಾರು. ಬಾಮ್ಮ. ಅಮ್ಮೋರೆ ಹುಷಾರು. ಅಯ್ಯೋ ಎಂತದೋ ಮಾಡುಕೋ ಎಂತದೋ ಆಯ್ತಲ್ಲಪ್ಪ ಕರ್ಮ. ಅಮ್ಮ ಬೇಗ ಅಮ್ಮ ಹೊಟ್ಟೆ ಹಸಿತಾ ಇದೆ. ತಗೋ. ಬ್ರೆಡ್ ಜಾಂಬು ಕಾಂಬಿನೇಷನ್ ಸೂಪರ್ ಆಗಿದೆ. ಇದ್ರ ಜೊತೆ ವಡೆ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಹಾ ವಡೆನಾ? ನಿನಗೆ ಈ ಬ್ರೆಡ್ ಜಾಮ್ ಕೊಡ್ತಾ ಇರೋದೇ ಹೆಚ್ಚು. ಏನೋ ತುಂಬಾ ದಿನ ಆಗೋಯ್ತಲ್ಲ ಅಂತ ಕೊಡ್ತಾ ಇದ್ದೀನಿ. ಇದೇ ಜಂಕ್ ಫುಡ್. ಅದ್ರಲ್ಲಿ ಒಡೆ ಗಿಡೆ ಅಂದ್ರೆ ಒದೆ ಬೀಳುತ್ತೆ ಅಷ್ಟೇ ನಿನ್ಗೆ. ಏನು ಅಮ್ಮ ಮಗಳಿಬ್ರು ಒದೆ ಬಗ್ಗೆ ಮಾತಾಡ್ತಿದ್ದೀರಾ? ಏನ್ ವಿಷಯ? ಅವಳಿಗಲ್ಲ ಅಶೋಕ್, ಮೊದ್ಲು ನಿಮಗ್ ಒದೆ ಕೊಡ್ಬೇಕು. ನಾನೇನ್ ಮಾಡ್ದೆ? ನೀವೇ ತಾನೇ ಅವಳಿಗೆಲ್ಲ ಜಂಕ್ ಫುಡ್ ತಂದ್ಕೊಡೋದು. ಅವಳು ಕೇಳ್ತಾಳೆ, ನೀವು ತಂದ್ಕೊಡ್ತೀರಾ. ನೋಡಪ್ಪ, ಅಮ್ಮ ವಡೆ ಕೊಡಲ್ಲ ಅಂತಾರೆ. ಮಗಳೇ, ಮಗಳೇ, ಈ ವಡೆ ಎಲ್ಲ ತಿನ್ಬಾರ್ದು. ಅಪ್ಪ ಪ್ಲೀಸ್ ಅಪ್ಪ, ನಂಗೆ ಬೇಕಪ್ಪ. ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ. ಚೆನ್ನಾಗಿ. ಏಯ್ ಸಾಕ್ ಸಾಕು ನೀನ್ ಆಕ್ಟಿಂಗ್ ಮಾಡಿದ್ದು. ಏನ್ ದೊಡ್ಡ ನಟಿ ಶಿರೋಮಣಿ ಇವಳು. ಮತ್ತೆ ಫ್ಯೂಚರ್ ಅಲ್ಲಿ ಹೀರೋಯಿನ್ ಆಗೋಳ್ ನಾನು. ನೀನ್ ಹೀರೋಯಿನ್ ಆಗಿ ನಿನಗೇನಾದ್ರೂ ಒಂದಷ್ಟು ಜನ ಅಭಿಮಾನಿಗಳು ಅಂತ ಆದ್ರೆ ಆ ಅಭಿಮಾನಿಗಳ ಕತೆ ಅಷ್ಟೇ, ಮುಗೀತು. ಹೋಗಮ್ಮ. ಅಭಿಮಾನಿಗಳೇ ನಮ್ಮನೆ ದೇವ್ರು. ಭೈರವಿ, ಏನದು ಮೂಗಲ್ ರಕ್ತ?